ಸಂಜುವಿನ ತಂದೆ ಸುಧೀರ್ ಸಿವಿಲ್ ಇಂಜಿನಿಯರ್. ದೊಡ್ಡ ದೊಡ್ಡ ಕಟ್ಟಡ, ಸೇತುವೆ ನಿರ್ಮಾಣದ ಕೆಲಸದಲ್ಲಿ ಹೆಚ್ಚು ಅನುಭವ ಹೊಂದಿದವರು. ಅಪ್ಪ, ನನ್ನಿವತ್ತು ನೀವು ಕೆಲಸ ಮಾಡ್ತಿರಲ್ಲ, ಆ ಕನ್ಸ್ಟ್ರಕ್ಷನ್ ಸೈಟ್ಗೆ ಕರ್ಕೊಂಡು ಹೋಗ್ತೀರಾ? ನಾನು ನೋಡಬೇಕು ನೀವು ಕಟ್ಟುವ ಬಿಲ್ಡಿಂಗ್ ಹೇಗಿದೆ ಅಂತ. ಆಯ್ತು ಕಣೋ, ಅದಕ್ಕೇನಂತೆ. ಸ್ವಲ್ಪ ಧೂಳಿರುತ್ತೆ, ಹೆಲ್ಮೆಟ್ಟು, ಮಾಸ್ಕು, ಆಮೇಲೆ ಶೂಸ್ ಹಾಕೊಂಡು ಬರಬೇಕು, ಸರಿನಾ? ಓಕೆ. ಅಪ್ಪ ಸಂಜು ಇಬ್ರು ಒಂದು ಬಹುಮಹಡಿ ಕಟ್ಟಡ ಕಾಮಗಾರಿ ಕೆಲಸ ನಡೆಯುತ್ತಿದ್ದ ಜಾಗಕ್ಕೆ ಬಂದು ನಿಂತರು. ಇವತ್ತು ಗೋಡೆ ಕಟ್ತಿರೋ ಹಾಗಿದೆ, ಅದಕ್ಕೆ ಇಟ್ಟಿಗೆ, ಸಿಮೆಂಟು ಎಲ್ಲ ರಾಶಿ ಹಾಕಿದ್ದಾರೆ. ಹೌದು ಹೌದು, ಫೌಂಡೇಶನ್ ಪಿಲ್ಲರ್ ಎಲ್ಲ ಆಗಿ ಈಗ ಗೋಡೆ ಕಟ್ತಾ ಇದ್ದೀವಿ. ಸಂಜು, ಗೋಡೆ ಕಟ್ಟುವ ಕೆಲಸ ಇದೆಯಲ್ಲ, ಅದೊಂಥರ ಆರ್ಟ್ ಇದ್ದ ಹಾಗೆ. ಒಂದೊಂದೇ ಇಟ್ಟಿಗೆಯನ್ನ ಸಮನಾಗಿ ಕೂಡ್ತಾ ಅದಕ್ಕೆ ಸಿಮೆಂಟ್ ತುಂಬಿ ಗಾರೆ ಮಾಡಿ ಗೋಡೆಯನ್ನ ಗಟ್ಟಿಯಾಗಿ ಎಬ್ಬಿಸ್ಬೇಕು. ಅಕಸ್ಮಾತ್ ಒಂದೇ ಒಂದು ಇಟ್ಟಿಗೆ ಮಧ್ಯದಲ್ಲಿ ಪುಡಿ ಆಯ್ತು ಅಂತ ಇಟ್ಕೊಳ್ಳಿ, ಸರಿ ಕೂರ್ಲಿಲ್ಲ ಅಂದ್ರೆ ಏನಾಗತ್ತಪ್ಪ? ಇಡೀ ಗೋಡೆನೆ ಬಿರುಕು ಬಿಡುತ್ತೆ ಅಷ್ಟೇ. ಒಂದೊಂದು ಇಟ್ಟಿಗೆನೂ ಅದಕ್ಕೆ ಸರಿಯಾಗಿ ಆರಿಸಿ ಹೊಂದಿಸಿ ಗೋಡೆ ಕಟ್ಟಬೇಕು ಅನ್ನೋದು. ಅಪ್ಪ, ಮನೇಲಿ ತಾತ ಇದೇ ಎಕ್ಸಾಂಪಲ್ ಕೊಟ್ಟು DVG ಅವರ ಕಗ್ಗ ಹೇಳಿಕೊಡ್ತಾ ಇದ್ರು ನಂಗೆ. ಹೌದೇನು? ಯಾವುದದು? ಹೇಳು ನೋಡೋಣ. ಕಗ್ಗ: ಕಟ್ಟಡದ ಪರಿಯ ನಿಟ್ಟಿಗೆ ಎಂತು ಕಂಡೀತು, ಗಟ್ಟಿ ನಿಲಲದು ಬೀಳೆ ಗೋಡೆ ಬಿರಿಯುವುದು, ಸೃಷ್ಟಿ ಕೋಟೆಯಲ್ಲಿ ನೀನೊಂದಿಟಿಕೆ, ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ. ಪದಗಳ ಅರ್ಥ: ಪರಿಯ ನಿಟ್ಟಿಗೆ ಎಂತು, ಪರಿಯನು ಅಂದರೆ ರೀತಿಯ, ಇಟ್ಟಿಗೆ, ಎಂತು ಬೀಳೆ ಬಿದ್ದರೆ, ನೀನೊಂದಿಟಿಕೆ ನೀನು ಒಂದು ಇಟಿಕೆ ಅಂದರೆ ಇಟ್ಟಿಗೆ. ವಾಚ್ಯಾರ್ಥ: ಒಂದು ಇಟ್ಟಿಗೆ ಕಟ್ಟಡದ ರೀತಿಯನ್ನು ಹೇಗೆ ಕಂಡಿತು, ಆದರೆ ಅದು ಗಟ್ಟಿ ನಿಲ್ಲದೆ ಬಿದ್ದರೆ ಗೋಡೆಯೇ ಬಿರಿಯುತ್ತದೆ. ಸೃಷ್ಟಿಯ ಕೋಟೆಯಲ್ಲಿ ನೀನೂ ಒಂದು ಇಟ್ಟಿಗೆ, ನೀನು ಸೊಟ್ಟಾದರೆ ಪೆಟ್ಟು ತಿನ್ನಬೇಕಾದೀತು, ಎಚ್ಚರ ಎಂದು ಈ ಉಪಮಾನವನ್ನು ಮನುಷ್ಯ ಜೀವನಕ್ಕೆ ಹೊಂದಿಸುತ್ತಾರೆ DVG ಅವರು ಈ ಕಗ್ಗದಲ್ಲಿ. ನಮ್ಮ ಕಣ್ಣು ಮುಂದೆ ಒಂದು ಸುಂದರವಾದ ಉಪಮಾನ ಇದಾಗಿದೆ. ಅದು ಅತ್ಯಂತ ಸುಲಭದ, ಎಲ್ಲರೂ ಸಾಮಾನ್ಯವಾಗಿ ಗಮನಿಸುವಂತಹ ಉದಾಹರಣೆ. ಒಂದು ದೊಡ್ಡ ಕಟ್ಟಡದ ಕೆಲಸ ನಡೆಯುತ್ತಿದೆ. ಅಲ್ಲಿ ಸಾವಿರಾರು ಇಟ್ಟಿಗೆಗಳನ್ನು ಪೇರಿಸಿ ಇಟ್ಟಿದ್ದಾರೆ. ಒಂದು ಇಟ್ಟಿಗೆ ಇಡೀ ಕಟ್ಟಡದ ಒಂದು ಅತ್ಯಂತ ಚಿಕ್ಕ ಅಂಗ. ಇಟ್ಟಿಗೆಯ ರಾಶಿಗೆ ನಾನು ಎಲ್ಲಿ ಹೋಗುತ್ತೇನೆ, ಹೇಗೆ ಬಳಕೆ ಆಗುತ್ತೇನೆ ಎಂಬುದರ ಯಾವ ಅರಿವೂ ಇರುವುದಿಲ್ಲ. ಆದರೆ ಅದನ್ನು ಬಳಸಿ ಗೋಡೆ ಕಟ್ಟಿದಾಗ ಅದು ಗಟ್ಟಿಯಾಗಿ ತನ್ನ ಸ್ಥಳದಲ್ಲಿ ಕುಳಿತಿರುವುದು ಅಷ್ಟೇ ಅವಶ್ಯ. ಅಕಸ್ಮಾತ್ ಅದು ಸಿಮೆಂಟಿನಿಂದ ಬೇರೆಯಾಗಿ ಅಲುಗಾಡಿದರೆ ಗೋಡೆಯಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತದೆ, ಇಡೀ ಗೋಡೆಯೇ ಅಭದ್ರವಾಗುತ್ತದೆ. ಒಂದೇ ಒಂದು ಇಟ್ಟಿಗೆ ಇಡೀ ಕಟ್ಟಡದ ನಕ್ಷೆಯಲ್ಲಿ ಒಂದು ಬಿಂದುವೂ ಅಲ್ಲ, ಆದರೆ ಅದರ ಪ್ರಾಮುಖ್ಯತೆ ಎಷ್ಟಿದೆ ಅಲ್ಲವೇ? ಹಾಗೆಯೇ ಪ್ರಪಂಚವೊಂದು ಬಹುದೊಡ್ಡ ಕೋಟೆ ಇದ್ದ ಹಾಗೆ. ಅದರಲ್ಲಿ ಮನುಷ್ಯ ಒಂದು ಇಟ್ಟಿಗೆಗೆ ಸಮಾನ. ಅದು ಸರಿಯಾಗಿ ಕೋಟೆಯ ಗೋಡೆಗೆ ಅವಶ್ಯವಿದ್ದಷ್ಟೇ ಹೊಂದಿಕೊಳ್ಳಬೇಕು. ವಿಶ್ವ ನಕ್ಷೆಯಲ್ಲಿ ಮನುಷ್ಯನದೊಂದು ಇಟ್ಟಿಗೆಯ ಮಾತ್ರ. ಸಮಾಜದ ಎಲ್ಲರೊಡನೆ ಸಮರಸವಾಗಿ ಬೆರೆಯುವುದು ವ್ಯವಸ್ಥೆಗೂ ವೈಯಕ್ತಿಕ ಉನ್ನತಿಗೂ ಅವಶ್ಯಕ ಎಂಬ ಶ್ರೇಷ್ಠ ಸಂದೇಶ ಈ ಕಗ್ಗದಲ್ಲಿ ಅಡಕವಾಗಿದೆ.